Dear friends, welcome to my YouTube channel, The Classic Corner. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ದ ಕ್ಲಾಸಿಕ್ ಕಾರ್ನರ್ಗೆ ಸ್ವಾಗತ. ಈಗ ನಾವು ನಮ್ಮ ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಅನ್ನ ಮುಂದುವರಿಸೋಣ. ನಾವು ಹೇಳಿದ ಹಾಗೆ ಈ ನಮ್ಮ ಇಂಗ್ಲಿಷ್ ಗ್ರಾಮರ್ ಕಲಿಕೆ 3 ಹಂತಗಳಲ್ಲಿ ನಡೀತಾ ಇದೆ. ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಅಂಡ್ ಕಂಪೋಸಿಷನ್. ಈ ವೊಕ್ಯಾಬ್ಯುಲರಿ ಪಾಠದಲ್ಲಿ ನಾವು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಟಾಪಿಕ್ಸ್ ಗಳನ್ನ ತಗೊಳ್ತೀವಿ. ಡೈಲಿ ಒಂದೊಂದು ಟಾಪಿಕ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ನಮ್ಮ ಗ್ರಾಮರ್ ಕ್ಲಾಸ್ ಟಾಪಿಕ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಆಫ್ಟರ್ ಡಿಸ್ಕಸಿಂಗ್ ವೊಕ್ಯಾಬ್ಯುಲರಿ ಪಾರ್ಟ್ ನಾವು ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಗೆ ಹೋಗ್ತೀವಿ ಒಂದೇ ಕ್ಲಾಸಿನಲ್ಲಿ. ಕಂಪೋಸಿಷನ್ ಪಾರ್ಟ್ ಅಂದ್ರೆ ಅದು ಡಿಸ್ಕ್ರಿಪ್ಟಿವ್ ಪಾರ್ಟ್. ಇಡೀ ಗ್ರಾಮರ್ ಕೋರ್ಸ್ ಮುಗಿದಾದ್ಮೇಲೆ ಅದನ್ನ ನಾವು ಟೀಚ್ ಮಾಡ್ತೀವಿ. ಈಗಾಗಲೇ ನಾವು ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಡಿಯೋಸ್ ಗಳನ್ನ ನೋಡಿದ್ದೀನಿ. ನೀವು ಅವೆಲ್ಲ ವಿಡಿಯೋಸ್ ಗಳನ್ನ ನೋಡಿ ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಮೊದಲಿಂದನೂ ಗ್ರಾಮರ್ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀವಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೇನೆ ನಾನು ಅವನ್ನ ಟೀಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಹೇಳ್ತೀನಿ ಅದೇ ಸ್ಟೈಲ್ದಲ್ಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರ್ತಾರೆ. ಯಾವುದು ಮಿಸ್ ಆಗೋದಿಲ್ಲ, ಹೆಚ್ಚು ಸ್ಕೋರ್ ಮಾಡ್ತಾರೆ. ಇಂಗ್ಲಿಷ್ ಪಾಠದಲ್ಲಿ ಇರುವಂತ ಕ್ವಶನ್ಸ್ ಗಳಿಗೆ ಹೆಚ್ಚು ಆನ್ಸರ್ ಅನ್ನ ಕಂಡಿದ್ದೀವಿ. ಮತ್ತು ಹಾಗೇನೆ ಇದರ ಮೂಲಕವೇ ನೀವು ಇಂಗ್ಲಿಷ್ ಮಾತಾಡೋದನ್ನ ಕಲಿಬಹುದು, ಕನ್ನಡದ ಮೂಲಕವೇ ಕಲಿಬಹುದು. ಆ ಒಂದು ರೀತಿಯಲ್ಲಿನೂ ಸಹಿತ ನಾವು ಈ ಇಂಗ್ಲಿಷ್ ಗ್ರಾಮರ್ ಅನ್ನ ಟೀಚ್ ಮಾಡ್ತಾ ಇದ್ದೀವಿ. ಓಕೆ, ಇವತ್ತಿನ ಈ ಟಾಪಿಕ್ ವೊಕ್ಯಾಬ್ಯುಲರಿ ಟಾಪಿಕ್ ಯಾವುದು ಅಂತಂದ್ರೆ ಇಡಿಯಂ. ಬೇರೆ ಬೇರೆ ವಿಡಿಯೋದಲ್ಲಿ ನಾನು ಈ ಇಡಿಯಂ ಬಗ್ಗೆ ಹೇಳಿದ್ದೀನಿ. ಅವು ಅನ್ಲಿಮಿಟೆಡ್ ಇರ್ತಾವ. ಹೀಗಾಗಿ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಆ ವಿಡಿಯೋದಲ್ಲಿ ನಾವು ಟೀಚ್ ಮಾಡ್ತಾ ಇರ್ತೀವಿ ಪರ್ಟಿಕ್ಯುಲರ್ ಕ್ಲಾಸ್ನಲ್ಲಿ. ವೊಕ್ಯಾಬ್ಯುಲರಿ ಯಾವುದು ಇಡಿಯಂ. ಈ ವೊಕ್ಯಾಬ್ಯುಲರಿ ಪಾರ್ಟ್ ದಲ್ಲಿ ಹಲವಾರು ಟಾಪಿಕ್ಸ್ ಗಳು ಬರ್ತಾವ. ಇಡಿಯಮ್ಸ್ ಆಗಿರ್ಬೋದು, ಫ್ರೇಸಲ್ ವರ್ಬ್ ಆಗಿರ್ಬೋದು, ಓನ್ಲಿ ವರ್ಬ್ ಆಗಿರ್ಬೋದು, ಕೊಲೋಕೇಶನ್ಸ್ ಆಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು. ಇವೆಲ್ಲವುಗಳನ್ನ ನಾವು ಟೀಚ್ ಮಾಡ್ತಾ ಇದ್ದೀವಿ. ಮತ್ತ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ವೊಕ್ಯಾಬ್ಯುಲರಿ ಪಾರ್ಟ್ ಮೇಲೆನೆ ಹೆಚ್ಚು ಕ್ವಶನ್ಸ್ ಗಳು ಬರ್ತಾ ಇರ್ತವೆ. ಹೀಗಾಗಿ ಶಬ್ದ ಸಂಪತ್ತನ್ನ ಬೆಳೆಸಿಕೊಳ್ಳುವುದು ಹೆಚ್ಚು ಸೂಕ್ತ. ನಾವು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಸಕ್ಸಸ್ಫುಲ್ ಆಗ್ಬೇಕಾಗ್ತದೆ. ನಮ್ಮಲ್ಲಿ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಇರಲೇಬೇಕು. ಅದು ಇದ್ದಾಗ ಗ್ರಾಮರ್ ಟಾಪಿಕ್ನು ಈಸಿ ಆಗತ್ತೆ ಮತ್ತು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ಈಸಿ ಆಗ್ತಾ ಹೋಗ್ತಾರೆ. ಇಡಿಯಂ. ಇಡಿಯಂ ಅಂದ್ರೆ ಏನು? ಇಡಿಯಂ a group of words. Idiom is group of words whose meaning is different from the literal meaning of the individual words. For example, idiom: a great deal, a bad debt, a bird's eye view. Idiom ಅನ್ನೋದೇನು? ಗ್ರೂಪ್ ಆಫ್ ವರ್ಡ್ಸ್. ಇದು ಒಂದು ಗ್ರೂಪ್, ಎರಡು, 1, 2, 3 ಗ್ರೂಪ್ ಆಫ್ ವರ್ಡ್ಸ್, ಪದಗಳ ಗುಂಪು ಇದು. ಇದರ ಮೀನಿಂಗ್ ಆಫ್ ದಿಸ್ ಇಡಿಯಂ ಈಸ್ ಡಿಫರೆಂಟ್. ಇದ್ರ ಮೀನಿಂಗ್ ಡಿಫರೆಂಟ್ ಆಗಿರ್ತದ. ಯಾವುದರಿಂದ ಡಿಫರೆಂಟ್ ಆಗಿರ್ತದ?
ದಿ ಲಿಟ್ರಲ್ ಮೀನಿಂಗ್ ಆಫ್ ದಿ ಇಂಡಿವಿಜುವಲ್ ವರ್ಡ್ಸ್. ಫಾರ್ ಎಕ್ಸಾಂಪಲ್ ಎ ಅಂದ್ರ ಒಂದು ಅಂತೀವಿ, ಇದು ಲಿಟ್ರಲ್ ಮೀನಿಂಗ್. ಗ್ರೇಟ್ ಅಂದ್ರ ಶ್ರೇಷ್ಠ ಅಂತ ಹೇಳ್ತೀವಿ, ಲಿಟ್ರಲ್ ಮೀನಿಂಗ್. ಡೀಲ್ ಅಂದ್ರ ವ್ಯವಹಾರ, ಇದು ಲಿಟ್ರಲ್ ಮೀನಿಂಗ್. ಈ ತರ ಅರ್ಥ ಇರುವುದಿಲ್ಲ ಅವಕ್ಕೆ. ಡಿಫ್ರೆಂಟ್ ಫ್ರಮ್ ದಿ ಲಿಟ್ರಲ್ ಮೀನಿಂಗ್ ಆಫ್ ದಿ ಇಂಡಿವಿಜುವಲ್ ವರ್ಡ್ಸ್. ಇಂಡಿವಿಜುವಲ್ ವರ್ಡ್ಸ್ ಏನು ಮೀನಿಂಗ್ ಇದಾವಲ್ಲ ಇವುಗಳಿಗೆ ಡಿಫ್ರೆಂಟ್ ಆಗಿರ್ತದ ಅದು ಮೀನಿಂಗ್. ಅಂದ್ರ ಇಟ್ ಹ್ಯಾಸ್ ಅ ಸ್ಪೆಷಲ್ ಮೀನಿಂಗ್, ಅದಕ್ಕೊಂದು ವಿಶೇಷವಾದಂತ ಅರ್ಥ ಇರ್ತದೆ. ಒಳಾರ್ಥ ಅಂತೀವಿ ನಾವು, ಇನ್ನರ್ ಮೀನಿಂಗ್ ಇರ್ತದೆ. ಫಾರ್ ಎಕ್ಸಾಂಪಲ್ ಬ್ರೆಟ್ ದ ಐಸ್ ಅಂತ. ಬ್ರೆಟ್ ದ ಐಸ್ ಅಂದ್ರೆ ಸ್ಟಾರ್ಟ್ ಕಾನ್ವರ್ಸೇಷನ್. ವಿತೌಟ್ ಹೆಜಿಟೇಷನ್ ಸ್ಟಾರ್ಟ್ ಕಾನ್ವರ್ಸೇಷನ್. ಸಂಭಾಷಣೆಯನ್ನ ಸ್ಟಾರ್ಟ್ ಮಾಡು, ಪ್ರಾರಂಭಿಸುವಂತ ಇಲ್ಲ. ಹಿಟ್ ದ ಬುಕ್ ಅಂತ, ಸ್ಟಾರ್ಟ್ ಸ್ಟಡಿಯಿಂಗ್ ಸೀರಿಯಸ್ಲಿ ಅನ್ನಂಗ ಹಲವಾರು ಇಡಿಯಮ್ಸ್ಗಳು ಇದಾವೆ. ಸೊ ನೀವು ಕಂಪಲ್ಸರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದ್ದೇ ಇರ್ತಾವ, ಇಂಥವೇ ಬರ್ತಾವಂತೇನಿಲ್ಲ. ಬಟ್ ಆಲ್ಮೋಸ್ಟ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರುವಂತವನೇ ಹೆಚ್ಚು ಡಿಸ್ಕಷನ್ ಮಾಡ್ತೀವಿ. ಫಸ್ಟ್ ಒನ್, ಅ ಗ್ರೇಟ್ ಡೀಲ್. ಅ ಗ್ರೇಟ್ ಡೀಲ್ ಅಂದ್ರೆ ವೆರಿ ಮಚ್ ಅನ್ನ, ಬಹಳವಾಗಿ ಅನ್ನ. ನೋಡಿ, ಈ ಗ್ರೇಟ್ ಡೀಲ್ ಮೀನಿಂಗ್ ನ ಬೇರೆ, ಇದ್ರ ಮೀನಿಂಗ್ ನ ಬೇರೆ. ಈ ಗ್ರೇಟ್ ಡೀಲ್ ಸೆಪರೇಟ್ ಆಗಿ ಈ ವರ್ಡ್, ಒಂದೊಂದು ವರ್ಡ್ ಮೀನಿಂಗ್ ಬೇರೆನೆ, ಬಟ್ ಎಲ್ಲಾ ಸೇರಿ ಈ ಮೀನಿಂಗ್ ಕೊಡ್ತಾ ಇದೀವಿ. ಅಂದ್ರೆ ಇದಕ್ಕೊಂದು ಸ್ಪೆಷಲ್ ಮೀನಿಂಗ್ ಇದೆ, ಇದಕ್ಕೊಂದು ಇನ್ನರ್ ಮೀನಿಂಗ್ ಇದೆ. ಇದಕ್ಕೆ ಇಡಿಯಂ ಅಂತ ಹೇಳುವುದು ನಾವು. ಓಕೆ, ಸೊ ಎ ಗ್ರೇಟ್ ಡೀಲ್ ಮೀನ್ಸ್ ವೆರಿ ಮಚ್, ಬಹಳವಾಗಿ. ಹಿ ಎಕ್ಸ್ಪ್ಲೇನ್ಡ್ ದ ಲೆಸನ್ ಇನ್ ಎ ಗ್ರೇಟ್ ಡೀಲ್. ಈ ಅರ್ಥ ಇದೆ. ಗ್ರೇಟ್ ಡೀಲ್ ಮೀನ್ಸ್ ವೆರಿ ಮಚ್. ಎ ಗ್ರೇಟ್ ಡೀಲ್, ವೆರಿ ಮಚ್, ಬಹಳವಾಗಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಎ ಬ್ಯಾಡ್ ಡೆಟ್. ಇದು ವಿ ಸೈಲೆಂಟ್ ಅನ್ನುತ್ತೆ. ವಿ ಸೈಲೆಂಟ್ ಅಂತ. ಡೆಟ್, ಎ ಬ್ಯಾಡ್ ಡೆಟ್. ಬ್ಯಾಡ್ ಅಂದ್ರೆ ಕೆಟ್ಟ, ಡೆಟ್ ಅಂದ್ರೆ ಸಾಲ, ಕೆಟ್ಟ ಸಾಲ. ಆಲ್ಮೋಸ್ಟ್ 1% ಒಂದೊಂದು ಸೇಮ್ ಆಗ್ತಾವ ಕನ್ನಡದಲ್ಲಿ ಮೀನಿಂಗ್ ಅರ್ಥ ಆಗ್ತಿರ್ಬಹುದು, ಆದ್ರೆ ಇಂಗ್ಲಿಷ್ ನಲ್ಲಿ ಈಸಿಯಾಗಿ ಅರ್ಥ ಆಗುದಿಲ್ಲ. ಮೀನಿಂಗ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರ್ಬೇಕು. ಬ್ಯಾಡ್ ಡೆಟ್ ಅಂದ್ರೆ ಏನಂತಂದ್ರೆ ಎ ಡೆಟ್ ನಾಟ್ ಲೈಕ್ಲಿ ಟು ಬಿ ರಿಪೇರ್ಡ್. ಸಾಲ ಕೊಟ್ಟಿರ್ತೀವಿ, ಅದು ಮರಳಿ ಯಾರಿಗೆ ಕೊಟ್ಟಿರ್ತೀವಿ ಅವರು ನಮಗೆ ರಿಟರ್ನ್ ಮಾಡ್ತಾರ ಅನ್ನೋದು ಅನುಮಾನ ಇರ್ತಾರ. ಅಂತ ಸಾಲಕ್ಕೆ ಏನಂತೀವಿ, ಎ ಬ್ಯಾಡ್ ಡೆಟ್ ಅಂತೀವಿ. ಫಾರ್ ಎಕ್ಸಾಂಪಲ್, ಆಫ್ಟರ್ ಲೆಂಡಿಂಗ್ ಮನಿ ಟು ಮೈ ಫ್ರೆಂಡ್, okay, I realized that it was a bad debt. ವರ್ಷದಿಂದನೇ ಹಣ ಕೊಟ್ಟಿದ್ ನಾನು, ಅದು ಈಗ ಕೊಡುವುದಿಲ್ಲ ಅಂತ ನನಗೆ ಗೊತ್ತಾಗಿದೆ. ಅನುಮಾನ ಕಾಡ್ತಾ ಇದೆ, ಡೌಟ್ ಕಾಡ್ತಾ ಇದೆ. ಆ ಒಂದು ಸಾಲಕ್ಕೆ ಏನಂತಾರ, ಬ್ಯಾಡ್ ಡೆಟ್ ಅಂತ. ಡೆಟ್ ಲೈಕ್ಲಿ ನಾಟ್ ಲೈಕ್ಲಿ ಟು ಬಿ ರಿಪೇರ್ಡ್. ಮತ್ತೆ ಮರಳಿ ಬರುವ ಅನುಮಾನವಿರುವ ಸಾಲ, ವಾಪಸ್ಸು ಬರುವ ಅನುಮಾನವಿರುವ ಸಾಲ. ಆ ಒಂದು ಸಾಲಕ್ಕೆ ಏನಂತಾರ, ಲೋನ್ ಕೊಟ್ಟಿರ್ತೀರಲ್ಲ, ಆ ಲೋನಿಗೆ ಎ ಬ್ಯಾಡ್ ಡೆಟ್ ಅಂತ. ಕೆಟ್ಟ ಸಾಲ, ಹೋಯ್ತು ಬಿಡು ಅಂತೇಳಿ ಸುಮ್ಮನಿರೋದು. ಓಕೆ, ಬರ್ಡ್ಸ್ ಐ ವ್ಯೂ. ಬರ್ಡ್ಸ್, ಪಕ್ಷಿ, ಕಣ್ಣು, ನೋಟ, ಪಕ್ಷಿ ನೋಟ ಅದೇ ಒಳ್ಳೆ ಇರ್ಬೋದು ಕನ್ನಡದಲ್ಲಿ, ಆದ್ರೆ ಮೀನಿಂಗ್ ಡಿಫ್ರೆಂಟ್ ಆಗಿರ್ತದೆ. ಜನರಲ್ ಅಂಡ್ ಬ್ರಾಡ್ ವ್ಯೂ ವಿತೌಟ್ ಗೋಯಿಂಗ್ ಇನ್ ಟು ಡೀಟೇಲ್ಸ್. ದಿಸ್ ರಿಪೋರ್ಟ್ ಗಿವ್ಸ್ ಯು ಅ ಬರ್ಡ್ಸ್ ಐ ವ್ಯೂ. ಪಕ್ಷಿ ನೋಟ, ಗ್ಲಾನ್ಸ್ ಮಾಡೋದಂತ ಏನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು, ಆದ್ರೆ ಡಿಟೇಲ್ ಆಗಿ ಓದುವುದಿಲ್ಲ.
ಒಂದು ರಿಪೋರ್ಟ್ ಇರ್ತದೆ, ನಾವು ಜಸ್ಟ್ ಗ್ಲಾನ್ಸ್ ಮಾಡ್ತೀವಿ, ಪಕ್ಷಿ ನೋಟ ಮಾಡಿ ಇಡೀ ರಿಪೋರ್ಟ್ ದ ಅಬ್ಸ್ಟ್ರಾಕ್ಟ್ ಅನ್ನ ಬರೆದಿರ್ತೀವಿ. ಓಕೆ, ರಿಪೋರ್ಟ್ ಏನಿದೆ ಅಂತ ಗೊತ್ತಾಗುತ್ತ ನಾವು ಏನು ಪಕ್ಷಿ ನೋಟ ಮಾಡಿದ್ರಿ ಅಂದ್ರೆ ಬರ್ಡ್ಸ್ ಐ ವ್ಯೂ ಅಂತ ಹೇಳ್ತೀವಿ. ಇನ್ನು ರೀಡಿಂಗ್ ವಿತೌಟ್ ಗೋಯಿಂಗ್ ಇನ್ ಟು ಡಿಟೇಲ್ಸ್, ಡಿಟೇಲ್ ಆಗಿ ಓದೋದ್ರ ಬದಲಾಗಿ ಗ್ಲಾನ್ಸ್ ಮಾಡೋದು, ಅದಕ್ಕೇನಂತಾರ ಪಕ್ಷಿ ನೋಟ ಅಂತ. ಗ್ಲಾನ್ಸ್ ಮಾಡಿದ್ರು ಅಥವಾ ಬರ್ದಿದ್ದಿರ್ಬೋದು ಓದುದಿರ್ಬೋದು, ಅದು ಎಲ್ಲವನ್ನು ಒಳಗೊಂಡಿರ್ತದೆ. ಅದಕ್ಕ ಜನರಲ್ ಆಗಿ ಬ್ರಾಡ್ ವ್ಯೂ ಅಂತ. ಜನರಲ್ ಆಗಿ ಬರ್ದಿದ್ದು ಬ್ರಾಡ್ ಆಗಿನೂ ಇರ್ತದೆ, ಶಾರ್ಟ್ ಆಗಿ ಅಂತ ಅರ್ಥ ಅಲ್ಲ ಇಲ್ಲೇ. ಓಕೆ, ಇನ್ ಡಿಟೇಲ್ ಆಗಿ ಇರುವುದಿಲ್ಲ. ಓಕೆ, ದಟ್ ಈಸ್ ಕಾಲ್ಡ್ ಅ ಬರ್ಡ್ಸ್ ಐ ವ್ಯೂ. ನೋಡಿ, ಎ ಗ್ರೇಟ್ ಡೀಲ್, ವೆರಿ ಮಚ್, ಬಹಳವಾಗಿ. ಎ ಬ್ಯಾಡ್ ಡೆಟ್, ಎ ಡೆಟ್ ನಾಟ್ ಲೈಕ್ಲಿ ಟು ಬಿ ರಿಪೇಡ್, ವಾಪಸ್ ಬರುವ ಅನುಮಾನವಿರುವ ಸಾಲ. ಅ ಬರ್ಡ್ಸ್ ಐ ವ್ಯೂ, ಎ ಜನರಲ್ ಅಂಡ್ ಬ್ರಾಡ್ ವ್ಯೂ ವಿತೌಟ್ ಗೋಯಿಂಗ್ ಇನ್ ಟು ಡಿಟೇಲ್ಸ್, ಪಕ್ಷಿ ನೋಟ. ಮತ್ತೆ ಬೇರೆ ಯಾವ, ಎ ಬ್ಲ್ಯಾಕ್ ಶೀಪ್ ಅಂತಾರೆ. ಬ್ಲ್ಯಾಕ್ ಶೀಪ್, ಈ ಬ್ಲ್ಯಾಕ್ ಅಂದ್ರೆ ಕರಿ, ಶೀಪ್ ಅಂದ್ರೆ ಕುರಿ, ಕರಿ ಕುರಿ ಅಲ್ಲ. ಓಕೆ, ಮೀನಿಂಗ್ ಬೇರೆ. An idiom is a group of words whose meaning is different from the literal meaning of the individual words. A black sheep ಅಂದ್ರೆ a disgraceful or disloyal person in a group. ಒಂದು ಗ್ರೂಪದಲ್ಲಿ, ಒಂದು ಗುಂಪಿನಲ್ಲಿ ಏನು ನಂಬಲಾರ್ದಂತ ವ್ಯಕ್ತಿ ಡಿಸ್ಗ್ರೇಸ್ಫುಲ್ ಪರ್ಸನ್ ಅಂತಾರೆ, ಅನ್ಬಿಲೀವೇಬಲ್ ಪರ್ಸನ್ ಅಂತಾರೆ. ಒಂದು ಗ್ರೂಪ್ ಇರ್ತದೆ, ಸ್ಟೂಡೆಂಟ್ಸ್ ಗ್ರೂಪ್ ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇದೆ ಅಂತ ತಿಳ್ಕೊಳ್ರಿ. ಆ ಗ್ರೂಪಿನಲ್ಲಿನೇ ಒಬ್ಬವನ್ನ ನಂಬಕ್ ಆಗೋದಿಲ್ಲ ಅಂತ ವ್ಯಕ್ತಿಗೆ ಏನಂತಾರಂದ್ರೆ ಈ ಬ್ಲ್ಯಾಕ್ ಶೀಪ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಇಡಿಯಂ, ಈ ಬ್ಲ್ಯಾಕ್ ಶೀಪ್, ಹಿ ಈಸ್ ಎ ಬ್ಲ್ಯಾಕ್ ಶೀಪ್, ಹಿ ಕ್ಯಾನಾಟ್ ಬಿ ಬಿಲೀವ್ಡ್, ಅವ್ನು ನಂಬಕ್ ಆಗುದಿಲ್ಲ, ನಂಬಾರ್ದವ. ಡಿಸ್ಲಾಯಲ್ ಅದ, ನಿಷ್ಠೆ ಇಲ್ಲದವ, ನಿಷ್ಠೆ ಇಲ್ಲದ ವ್ಯಕ್ತಿ ಬ್ಲ್ಯಾಕ್ ಶೀಪ್ ಅಂತ. ಅನ್ಬಿಲೀವೇಬಲ್ ಪರ್ಸನ್, ಬ್ಲ್ಯಾಕ್ ಶೀಪ್. ಡಿಸ್ಗ್ರೇಸ್ಫುಲ್ ಅಂದ್ರೆ ಅವನಿಗೆ ನಾಚಿಕೆ ಇಲ್ಲ, ಮರ್ಯಾದೆ ಇಲ್ಲ, ಮಾನ ಮರ್ಯಾದೆ ಇಲ್ಲಂತ ಇಲ್ಲದೆ ಇರುವಂತ ವ್ಯಕ್ತಿ ಅಂತ ಹೇಳಿದೆ. ಅದಕ್ಕೇನಂತಾರ ಅವ್ರಿಗೇನಂತಾರ ಅಥವಾ ಅಂತದಕ್ಕೇನಂತಾರ, ಅಂತ ವ್ಯಕ್ತಿಗೆ ಏನಂತಾರ ಈ ಬ್ಲ್ಯಾಕ್ ಶೀಪ್ ಅಂತ ಕರೀತಾರೆ. ಬ್ಲ್ಯಾಕ್ ಶೀಪ್ ಗುಂಪಿನ ನಿಯಮಗಳು ಮತ್ತು ಆದರ್ಶಗಳನ್ನು ಕೈಬಿಟ್ಟು ಗುಂಪಿಗೆ ಅವಮಾನ ತರುವ ವ್ಯಕ್ತಿ. ಅದರ ಅರ್ಥ ಅದೇ, ಅನ್ಬಿಲೀವಬಲ್ ಪರ್ಸನ್, ಡಿಸ್ಗ್ರೇಸ್ಫುಲ್ ಪರ್ಸನ್. ಗುಂಪಿನಗೆ ಆ ಒಂದು ಗುಂಪಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ ವ್ಯಕ್ತಿ. ಓಕೆ, ಎಟ್ ಸಿ ಅಂತ ಬರುತ್ತೆ. ಎಟ್ ಸಿ, ಐ ಆಮ್ ಎಟ್ ಸಿ ಅಂದ್ರೆ ನಾನು ಸಮುದ್ರದಲ್ಲಿ ಇದ್ದೀನಿ ಅಂತ ಅರ್ಥ ಅಲ್ಲ. ಜನರಲ್ ಆಗಿ ಅದು ಹೇಳುವಂತ ಸಂದರ್ಭದಲ್ಲಿ ಇರಬಹುದು, ಸೆಂಟೆನ್ಸ್ ನಾನು ಸಮುದ್ರದಲ್ಲಿ ಇದ್ದೇನೆ ಅಂತ ಅರ್ಥನೂ ಕೊಡ್ತಿರ್ಬಹುದು. ಆದ್ರೆ ಅದು ಒಂದು ಇಡಿಯಂ ಆಗಿ ಬಳಸಿದಾಗ ಮೀನಿಂಗ್ ಡಿಫ್ರೆಂಟ್ ಆಗಿರ್ತದೆ. ಐ ಆಮ್ ಎಟ್ ಸಿ ಅಂದ್ರೆ ಐ ಆಮ್ ಕನ್ಫ್ಯೂಸ್ಡ್, ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್, ಐ ಆಮ್ ಅನ್ಸರ್ಟನ್ ಅಬೌಟ್ ದಟ್ ಮ್ಯಾಟರ್. ಅದರ ಸಂಗತಿ ಬಗ್ಗೆ, ಆ ಸಂಗತಿ ಬಗ್ಗೆ ನನಗೇನು ಗೊತ್ತಿಲ್ಲ, ನಾ ಗೊಂದಲದಲ್ಲಿದ್ದೀನಿ ಅಂತ. ಈಗ ಸಮುದ್ರದ ನಡುವೆ ಹೋಗ್ಬಿಟ್ರೆ ಕನ್ಫ್ಯೂಸ್ಡ್ ಆಗಿಬಿಡ್ತೀವಿ ನಾವು. ಓಕೆ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತೇಳಿ ತಪ್ಪಿಸ್ಕೊಂಡ್ಬಿಟ್ರೆ ಗೊತ್ತಾಗೋದು. ಆ ಅರ್ಥದಲ್ಲಿ ಎಟ್ ಸಿ ಅಂತಂದ್ರೆ ಗೊಂದಲದಲ್ಲಿ, ಅನಿಶ್ಚಿತದಲ್ಲಿ, ಅನಿಶ್ಚಿತತೆ ಅಂತೀವಲ್ಲ ಆ ಅರ್ಥ. ಹಿ ಈಸ್ ಎಟ್ ಸಿ, ಹಿ ಈಸ್ ಕನ್ಫ್ಯೂಸ್ಡ್, ಗೊಂದಲದಲ್ಲಿರಲ್ಲ, ಅವನಿಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ವಿ. ಕನ್ಫ್ಯೂಸ್ಡ್ ಅಂಡ್ ಅನ್ಸರ್ಟನ್, ಗೊಂದಲ. ನೋಡ್ರಿ, ಎ ಬ್ಲ್ಯಾಕ್ ಶಿಪ್, ಎ ಡಿಸ್ಗ್ರೇಸ್ಫುಲ್ ಆರ್ ಡಿಸ್ಲಾಯಲ್ ಪರ್ಸನ್ ಇನ್ ಎ ಗ್ರೂಪ್. ಗುಂಪಿನ ನಿಯಮಗಳು ಮತ್ತು ಆದರ್ಶಗಳನ್ನು ಕೈಬಿಟ್ಟು ಗುಂಪಿಗೆ ಅವಮಾನ ತರುವ ವ್ಯಕ್ತಿ. ಎಟ್ ಸಿ, ಕನ್ಫ್ಯೂಸ್ಡ್ ಅಂಡ್ ಅನ್ಸರ್ಟನ್, ಗೊಂದಲದಲ್ಲಿ. ನೆಕ್ಸ್ಟ್, ಎ ಬ್ಲೂ ಚಿಪ್ ಅಂತ. ಎ ಬ್ಲೂ ಚಿಪ್
ಈ ಕಲರ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಇಡಿಯಮ್ಸ್ ಅದ. ರೆಡ್ ಲೆಟರ್ ಡೇ ಅಂತ, ರೆಡ್ ಲೆಟರ್ ಡೇ. ಈ ರೆಡ್ ಲೆಟರ್ ಡೇ ಅಂದ್ರೆ ಸ್ಪೆಷಲ್ ಡೇ ಅಂದಾಗ, ನನಗೆ ಇವತ್ತು ವಿಶೇಷವಾದ ದಿನ. ಟುಡೇ ಈಸ್ ರೆಡ್ ಲೆಟರ್ ಡೇ ಫಾರ್ ಮೀ. ಇವತ್ತ ನನಗೆ ವಿಶೇಷವಾದ ದಿನ. ಅದಕ್ಕೆ ಕಲರ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಇಡಿಯಮ್ಸ್ ಅದಾವ. ಇದು ಎ ಬ್ಲೂ ಚಿಪ್ ಅಂದ್ರೆ ಎ ಫ್ಯಾನ್ಸಿಡ್ ಬಟ್ ರಿಲೇಟಿವ್ಲಿ ಹೈಲಿ ಪ್ರೈಸ್ಡ್ ಶೇರ್ ಆಫ್ ಎ ಪ್ರಾಸ್ಪರಸ್ ಕಂಪನಿ. ಸುಭದ್ರವಾದ ಉದ್ದಿಮೆ, ಹೆಚ್ಚು ಬೇಡಿಕೆ ಉಳ್ಳ ಆದರೆ ಹೆಚ್ಚು ಬೆಲೆಯ ಶೇರ್. ಸುಭದ್ರವಾದ ಉದ್ದಿಮೆ, ಒಂದು ಇಂಡಸ್ಟ್ರಿ ಬಹಳ ಸುಭದ್ರವಾಗಿದೆ, ಹೆಚ್ಚು ಬೇಡಿಕೆಯುಳ್ಳ ಆದರೆ ಹೆಚ್ಚು ಬೆಲೆಯ ಶೇರ್. ಇಂಥದಕ್ಕೆ ಏನಂತೀವಿ? ಬ್ಲೂ ಚಿಪ್ ಅಂತೀವಿ. ಫ್ಯಾನ್ಸಿಡ್ ಬಟ್ ರಿಲೇಟಿವ್ಲಿ ಹೈಲಿ ಪ್ರೈಸ್ಡ್ ಶೇರ್ ಆಫ್ ಎ ಪ್ರಾಸ್ಪರಸ್ ಕಂಪನಿ. ಆ ಕಂಪನಿ ಶೇರ್ ಹೈ ಲೆವೆಲ್ ದಲ್ಲಿ ಇರ್ತದೆ, ಹೆಚ್ಚಾಗಿರ್ತದೆ. ಅದಕ್ಕೆ ಬ್ಲೂ ಚಿಪ್ ಅಂತ. ಆ ಶೇರ್ ಏನಿರ್ತತಲ್ಲ, ಆ ಶೇರ್ ಹೆಚ್ಚಾಗಿರೋದಕ್ಕ ಬ್ಲೂ ಚಿಪ್ ಅಂತ. ಎ ಬ್ಲೂ ಚಿಪ್. ಎ ಕ್ಯಾಪಿಟಲ್ ಐಡಿಯಾ ಅಂತ ಕರೀತಾರೆ. ಎ ಕ್ಯಾಪಿಟಲ್ ಐಡಿಯಾ, ಇಟ್ ಇಸ್ ಎ ಕ್ಯಾಪಿಟಲ್ ಐಡಿಯಾ. ಎನ್ ಎಕ್ಸಲೆಂಟ್ ಐಡಿಯಾ, ಅತ್ಯುತ್ತಮವಾದ ಒಂದು ಯೋಜನೆ ಅಂತ ಹೇಳಿ, ಆಲೋಚನೆ, ಉಪಾಯ ಯಾವುದಾದ್ರೂ ತಗೊಳ್ಬಹುದು. ಇಟ್ ಈಸ್ ಎ ಕ್ಯಾಪಿಟಲ್ ಐಡಿಯಾ. ಇದೊಂದು ಅತ್ಯುತ್ತಮವಾದ ಆಲೋಚನೆ, ಇದೊಂದು ಅತ್ಯುತ್ತಮವಾದ ಉಪಾಯ. ಈ ಕ್ಯಾಪಿಟಲ್ ಐಡಿಯಾ ಅಂತ. ಎಕ್ಸಲೆಂಟ್ ಐಡಿಯಾ, ವೆರಿ ಗುಡ್ ಐಡಿಯಾ, ಅತ್ಯುತ್ತಮ ಆಲೋಚನೆ, ಉಪಾಯ. ಎ ಚಿಂಕ್ ಇನ್ ಒನ್ಸ್ ಆರ್ಮರ್, ಎ ಚಿಂಕ್ ಇನ್ ಒನ್ಸ್ ಆರ್ಮರ್, a weak point or a flaw in one's argument, character, etc. ದೌರ್ಬಲ್ಯ, ಡಿಫಾಲ್ಟ್ ಅಂತ ನೋಡಿ, ನಾಟ್ ಡಿಫಾಲ್ಟ್ ಆಕ್ಚುಲಿ, ಸಾರಿ, ಫಾಲ್ಟ್ ಅಂತ. ಫಾಲ್ಟ್ ತಪ್ಪು, ದೌರ್ಬಲ್ಯ, ಒಂದು ಕೆಟ್ಟತನ ಅಂತಾನು ಓಕೆ. ಎ ಚಿಂಕ್ ಇನ್ ಒನ್ಸ್ ಆರ್ಮರ್, ಎ ಚಿಂಕ್ ಇನ್ ಒನ್ಸ್ ಆರ್ಮರ್ ಅಂತಂದ್ರೆ ಎ ವೀಕ್ ಪಾಯಿಂಟ್ ಆರ್ ಅ ಫ್ಲಾ ಇನ್ ಒನ್ಸ್ ಆರ್ಗ್ಯುಮೆಂಟ್. ಒಬ್ಬರ ಒಂದು ವರ್ತನೆಯಲ್ಲಿ ಅಥವಾ ಮಾತಿನಲ್ಲಿ ಅಥವಾ ನಡತೆಯಲ್ಲಿ ಒಂದು ದೌರ್ಬಲ್ಯ ಇರುವುದು, ಅದಕ್ಕೇನಂತಾರೆ? ಎ ಚಿಂಕ್ ಇನ್ ಒನ್ಸ್ ಆರ್ಮರ್ ಅಂತ. ಎ ಚಿಂಕ್ ಇನ್ ಒನ್ಸ್ ಆರ್ಮರ್, ಎ ವೀಕ್ ಪಾಯಿಂಟ್ ಇನ್ ಒನ್ಸ್ ಆರ್ಗ್ಯುಮೆಂಟ್, ಒನ್ಸ್ ಕ್ಯಾರೆಕ್ಟರ್, ಒನ್ಸ್ ಬಿಹೇವಿಯರ್. ವರ್ತನೆಯಲ್ಲಾಗಿರ್ಬೋದು, ಆರ್ಗ್ಯುಮೆಂಟ್ ದಲ್ಲಿ ಆಗಿರ್ಬೋದು, ವಾದ ಮಾಡ್ತಿರ್ತೀವಲ್ಲ ಅಥವಾ ಮಾತಾಡ್ತಿರ್ತೀವಲ್ಲ ಅಲ್ಲಿ ಆಗಿರ್ಬೋದು, ಏನು ಅವರ ನಡತೆಯಲ್ಲಾಗಿರ್ಬೋದು, ಒಂದು ಫ್ಲಾ ಇರ್ತದೆ, ಒಂದು ಕೆಟ್ಟತನ ಇರ್ತದೆ ಅಥವಾ ದೌರ್ಬಲ್ಯ ಇರ್ತದೆ. ಅಂತದಕ್ಕೆ ಏನಂತಾರ? ಎ ಚಿಂಕ್ ಇನ್ ಒನ್ಸ್ ಆರ್ಮರ್, ಎ ಕ್ಯಾಪಿಟಲ್ ಐಡಿಯಾ, ಅನ್ ಎಕ್ಸಲೆಂಟ್ ಐಡಿಯಾ, ಅತ್ಯುತ್ತಮ ಆಲೋಚನೆ, ಉಪಾಯ. ಎ ಚಿಂಕ್ ಇನ್ ಒನ್ಸ್ ಆರ್ಮರ್, a weak point or a flaw in one's argument, character, etc. ದೌರ್ಬಲ್ಯ ಅಂತ ಅರ್ಥ. A chip of the old block, ತಂದೆಯಂತೆ ಮಗ. A chip of the old block, a person who resembles ಅಂದ್ರೆ ಹೋಲಿಕೆ, ತಂದೆಯನ್ನ ಹೋಲ್ತಾನ ನೋಡಂತಾರಲ್ಲ ಆ ತರ. A person who resembles his father in character, ನಡತೆಯಲ್ಲಿ, ಒಂದು ವರ್ತನೆಯಲ್ಲಿ ತಂದೆಯನ್ನು ಹೋಲುವಂತ ಮಗ. ಓಕೆ, ಅಂತದ ಏನಂತಾರ? ಚಿಪ್ ಆಫ್ ದಿ ಓಲ್ಡ್ ಬ್ಲಾಕ್ ಅಂತ. ತಂದೆಯಂತೆ ಮಗ, ಇದು ಒಂದು ಈ ತರ ಮಾತಾಡ್ತಿರ್ತೀವಿ, ತಂದೆಯಂತೆ ಮಗ. ಪರ್ಸನ್ ಹೂ ರಿಸೆಂಬಲ್ಸ್ ಹಿಸ್ ಫಾದರ್ ಇನ್ ಕ್ಯಾರೆಕ್ಟರ್, ಅವನ ತಂದೆ ಹಾಗೇನೆ ಇದನ್ ಬಿಡ್ಲಿ ಅವ ಅಂತ ಆ ಅರ್ಥದಲ್ಲಿ ಏನಂತಾರೆ ಇದಕ್ಕೆ? ಚಿಪ್ ಆಫ್ ದಿ ಓಲ್ಡ್ ಬ್ಲಾಕ್ ಅಂದ್ರೆ ಎ ಪರ್ಸನ್ ಹೂ ರಿಸೆಂಬಲ್ಸ್ ಹಿಸ್ ಫಾದರ್ ಇನ್ ಕ್ಯಾರೆಕ್ಟರ್. ಒಬ್ಬ ವ್ಯಕ್ತಿ ಒಂದು ವರ್ತನೆಯಲ್ಲಿ ತಂದೆಯನ್ನೇ ಹೋಲುವಂತವನು. ತಂದೆಯಂತೆ. ಎ ಕ್ಲೋಸ್ ಶೇವ್ ಆರ್ ಕಾಲ್, ಎ ನ್ಯಾರೋ ಎಸ್ಕೇಪ್ ಫ್ರಮ್ ಆಕ್ಸಿಡೆಂಟ್, ಅಪಾಯದಿಂದ ಸ್ವಲ್ಪದರಲ್ಲಿ ಪಾರಾಗುವ
ಕೂದಲೆಳೆಯಲ್ಲಿ ಪಾರಾದ್ರ ನೋಡ್ರಿ ಅಂತ ನೋಡ್ರಿ. ಸ್ವಲ್ಪದ್ರಲ್ಲಿ ಪಾರಾಗ್ಬಿಟ್ರಿ, ಇಲ್ಲಾಂದ್ರ ಆಕ್ಸಿಡೆಂಟ್ ಆಗಿಬಿಡ್ತೈತ್ರಿ. ಸ್ವಲ್ಪದರಲ್ಲಿ ಮಿಸ್ ಆಯ್ತ್ರಿ ಅಂತ ನೋಡ್ರಿ. ಓಕೆ, ಇದಕ್ಕೇನಂತಾರ ಕ್ಲೋಸ್ ಶೇವ್ ಆರ್ ಕಾಲ್ ಅಂಡ್ ನ್ಯಾರೋ ಎಸ್ಕೇಪ್ ಫ್ರಮ್ ಎನ್ ಆಕ್ಸಿಡೆಂಟ್. ಸ್ವಲ್ಪದರಲ್ಲಿ ಅಪಾಯದಿಂದ ಪಾರಾಗ್ಬಿಡುದು, ಇದಕ್ಕೇನಂತಾರ ದಿಸ್ ಎ ಕ್ಲೋಸ್ ಶೇಪ್ ಕಾಲ್. ಇವೆಲ್ಲ ಕಾಮನ್ ಆಗಿ ಬಳಕೆ ಮಾಡುವಂತ ಇಡಿಯಮ್ಸ್. ಓಕೆ, ಇವು ಸ್ಟ್ರೇಂಜ್ ಏನಲ್ಲ. ಡೇ ಟು ಡೇ ಲೈಫ್ ದಲ್ಲಿ ಯಾರಿಗೆ ಇಂಗ್ಲಿಷ್ ಬರ್ತಿರ್ತೋ, ಯಾರು ಇಂಗ್ಲಿಷ್ ನಲ್ಲಿ ಸ್ವಲ್ಪ ನಾಲೆಜ್ ಇದೆಯೋ ಅವ್ರು ಹೆಚ್ಚು ಬಳಸ್ತಿರ್ತಾರೆ. ಓಕೆ, ಆದರೆ ಇಡಿಯಮ್ಸ್ ನಮಗೆ ಬಹಳಷ್ಟು ಗೊತ್ತಿದಾವ ಅಂತ ತಿಳ್ಕೊಂಡು ಒಂದು 10 ಸೆಂಟೆನ್ಸ್ ನಲ್ಲಿ 5 ಸೆಂಟೆನ್ಸ್ ಇಡಿಯಮ್ಸ್ ಇದ್ರ ಆ ಒಂದು ಸ್ಪೀಚ್ ಸರಿ ಆಗುದಿಲ್ಲ. ಸಾಂದರ್ಭಿಕವಾಗಿ ಮಾತ್ರ ಇಡಿಯಮ್ಸ್ ಗಳನ್ನ ಬಳಸ್ಬೇಕು. ನನಗೆ ಇಡಿಯಮ್ಸ್ ಬಹಳಷ್ಟು ಗೊತ್ತಿದಾವ ಅಂತ ತಿಳ್ಕೊಂಡು ನೀವು ಮಾತಾಡಕತ್ತಿದ್ರ ಕೇಳಿಸ್ಕೊಳ್ಳೋರಿಗೆ ಅರ್ಥ ಆಗುದಿಲ್ಲ. ದ ಲಿಸ್ನರ್ಸ್ ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸ್ಪೀಚ್ ಇಫ್ ಯು ಯೂಸ್ ಇಡಿಯಮ್ಸ್ ಟೈಮ್ ಅಂಡ್ ಅಗೇನ್. ಮತ್ತೆ ಒಂದು 5 ಸೆಂಟೆನ್ಸ್ ಆಗನ ಒಂದು ಇಡಿಯಂ ಇದ್ದಂತ ಸೆಂಟೆನ್ಸ್ ಅನ್ನ ಮಾತಾಡುದು, ಹೀಗೆ ಮಾತಾಡ್ತಾ ಹೋದ್ರೆ ಅದು ಸ್ಪೀಚ್ ಕೆಟ್ಟ ಹೋಗ್ಬಿಡ್ತ. ಸಾಂದರ್ಭಿಕವಾಗಿ ಮಾತ್ರ ಅವುಗಳನ್ನ ಬಳಸಬೇಕು ನಾವು. ದಿಸ್ ಈಸ್ ಅಬೌಟ್ ವೊಕ್ಯಾಬುಲರಿ ಡೆವಲಪ್ಮೆಂಟ್ ಪಾರ್ಟ್. ಈಗ ನಾವು ಇದು ಮುಗಿದ ತಕ್ಷಣ ಏನ್ ಮಾಡ್ತೇವೆ, ನಾವು ಈಗ ಗ್ರಾಮರ್ ಟಾಪಿಕ್ಗೆ ಹೋಗ್ತೇವೆ. ಈ ಗ್ರಾಮರ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಡೈರೆಕ್ಟ್ ಆಗಿ ಹೆಲ್ಪ್ ಆಗುತ್ತೆ. ಇವುಗಳು ಎಲ್ಲ ಏನ್ ಹೇಳ್ತೀವಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನೀವು ಎಲ್ಲಿಯೂ ಟ್ಯೂಷನ್ ಕ್ಲಾಸಿಗೆ ಹೋಗೋದು ಅವಶ್ಯಕತೆ ಇಲ್ಲ. ಓಕೆ, ನಿಮ್ಗೆ ಎಲ್ಲಾ ರೀತಿಯಿಂದಲೂ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರುವ ಹಾಗೇನೆ ಇಲ್ಲೇ ಹೇಳ್ತಾ ಇದೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೂತ್ಕೊಡ್ರಿ, ಒಂದು ಎಕ್ಸಾಮ್ ಬರ್ರಿ, ಇವಾಗ ಇದು ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇನ್ನೂ ಬಹಳಷ್ಟು ಗ್ರಾಮರ್ ಇದೆ. ಸುಮಾರು 400 ವಿಡಿಯೋಸ್ ನಾವು ಗ್ರಾಮರ್ ಅನ್ನೇ ಮಾಡ್ತೀವಿ. ಈಗ ಟೆನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಪ್ರೆಸೆಂಟ್ ಟೆನ್ಸ್ ಇಂದ ಚಲೋ ಮಾಡಿದ್ವಿ. ಪ್ರೆಸೆಂಟ್ ಟೆನ್ಸ್ ಅದರಲ್ಲಿ 4 ಟೆನ್ಸ್ ಇವೆ. ಪಾಸ್ಟ್ ಟೆನ್ಸ್ ಅದರಲ್ಲಿ 4 ಟೆನ್ಸ್ ಇವೆ. ಫ್ಯೂಚರ್ ಟೆನ್ಸ್ ಅದರಲ್ಲಿ 4. ಪ್ರೆಸೆಂಟ್ ಟೆನ್ಸ್ ದ ಟು ಬಿ ಫಾರ್ಮ್ ಯಾವ ಆಮ್, ಈಸ್, ಆರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದ helping verbs do, does. Present continuous tense the helping verb am, is, are. Present perfect tense the helping verbs has, have. Present perfect continuous tense the helping verbs have, has. Present perfect tense do have, has. Present perfect continuous tense do have, has. ಆದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ have ಮತ್ತು has ಬಂದ been ಬರ್ತದೆ. ಕಂಟಿನ್ಯೂಸ್ ಅನ್ನ ತೋರಿಸೋದಕ್ಕ ಅಲ್ಲಿ ಬೀನ್ ಬರ್ತಾ ಇರ್ತಾರೆ. ಈಗ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿನೂ ಆಮ್, ಈಸ್, ಆರ್ ಹೆಲ್ಪಿಂಗ್ ವರ್ಬ್ಸ್. ಇವುಗಳಿಗೆ ಟು ಬಿ ಫಾರ್ಮ್ಸ್ ಅಂತ ಕರಿತೀವಿ ನಾವು. ಅಲ್ಲಿ ಕ್ರಿಯೆಯನ್ನ ತೋರಿಸ್ತಿರೋದು ನಾವು, ಕ್ರಿಯೆಯನ್ನ ಶೋ ಮಾಡ್ತಾ ಇರಲಿಲ್ಲ, ಇಂಡಿಕೇಟ್ ಮಾಡ್ತಾ ಇರೋದು. ಓಕೆ, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಸಹಿತ ಆಮ್, ಈಸ್, ಆರ್ ಹೆಲ್ಪಿಂಗ್ ವರ್ಬ್ಸ್. ದೇ ಇಂಡಿಕೇಟ್ ಆಕ್ಷನ್. ಅದಕ್ಕಾಗಿ ಅವ್ರು ಹೆಲ್ಪಿಂಗ್ ವರ್ಬ್ಸ್ ಅಂತೀವಿ. ಅಂದ್ರೆ ವರ್ಬಿಗೆ ಹೆಲ್ಪ್ ಮಾಡಕ್ ಬಂದಿರ್ತಾವ. ಇವು ವರ್ಬಿಗೆ ಹೆಲ್ಪ್ ಮಾಡಕ್ ಬಂದಿರೋದಿಲ್ಲ. ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಕ್ರಿಯಾಪದ ಇರುವುದನ್ನೇ ಇಲ್ಲ. ಐ ಆಮ್ ಎ ಟೀಚರ್, ಐ ಆಮ್ ಟೀಚಿಂಗ್ ಬೇರೆ, ಐ ಆಮ್ ಎ ಟೀಚರ್ ಬೇರೆ. ಆಮ್ ಅಲ್ಲಿ ಬೇರೆ. ಐ ಆಮ್ ಎ ಟೀಚರ್ ಅಂದ್ರೆ ಇದಕ್ಕೆ ಟು ಬಿ ಫಾರ್ಮ್ ಅಂತೀವಿ ಆಮಿಗೆ. ಇಲ್ಲಿ ಐ ಆಮ್ ಟೀಚಿಂಗ್ ಅಂದ್ರ ಟೀಚಿಂಗಿಗೆ ಹೆಲ್ಪ್ ಮಾಡಕ ಬಂದಂತ ಪದ ಇದು ಆಮ್ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ನೀವು ಹಿಂದಿನ ಎಲ್ಲ ವಿಡಿಯೋಸ್ ಗಳನ್ನ ನೋಡಿದ್ರೆ ಬಹಳ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಡೈರೆಕ್ಟ್ ಆಗಿ ನೀವು ಇದು ಒಂದೇ ವಿಡಿಯೋ ನೋಡ್ತಾ ಹೋದ್ರೆ ನೀವು ಬಹಳಷ್ಟು ಡೌಟ್ಸ್ ಗಳು ಕ್ರಿಯೇಟ್ ಆಗ್ತಾವೆ. ಅದಕ್ಕೆ ದಯವಿಟ್ಟು ನೀವು ಹಿಂದಿನ ವಿಡಿಯೋಸ್ ಗಳನ್ನ ನೋಡಿಯೇ ಇವುಗಳನ್ನು ನೋಡಿದ್ರೆ ಬಹಳ ಒಳ್ಳೆ. ಹಾಗೆ ಪಾಸ್ಟ್ ಟೆನ್ಸ್ ದಲ್ಲಿ ವಾಸ್, ವರ್, ಸಿಂಪಲ್ ಪಾಸ್ಟ್ ಟೆನ್ಸ್ ಡಿಡ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಸ್, ವರ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾಡ್ ಒಂದೇ ಹೆಲ್ಪಿಂಗ್ ವರ್ಬ್.
ಈಗ ಪಾಸ್ಟ್ ಟೆನ್ಸ್ ಅಂದ್ರೆ ಏನು, ಎಕ್ಸಾಂಪಲ್ಸ್ ಎಲ್ಲವನ್ನು ಕೊಟ್ಟಿದ್ದೀನಿ. ಈಗ ಪಾಸ್ಟ್ ಟೆನ್ಸ್ ಅಂದ್ರೆ ಅಥವಾ ಅದನ್ನ ಎಲ್ಲಿ ಬಳಸ್ಬೇಕು, ಯಾವ ಯಾವ ಸಂದರ್ಭದಲ್ಲಿ ಅದನ್ನ ನಾವು ಬಳಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿ. ಅದಕ್ಕೆ ಯೂಸೇಜ್ ಆಫ್ ಪಾಸ್ಟ್ ಟೆನ್ಸ್ ಅಂತ ಕರಿತೀವಿ. ಯೂಸೇಜ್ ಅಂದ್ರೆ ಉಪಯೋಗಗಳು. ಈ ಪಾಸ್ಟ್ ಟೆನ್ಸ್ ಉಪಯೋಗಗಳು ಯಾವುವು, ಕನ್ನಡದ ವಾಕ್ಯಗಳು ಹೇಗಿರ್ತಾವ ಪಾಸ್ಟ್ ಟೆನ್ಸ್ ದಲ್ಲಿ, ಇವುಗಳನ್ನ ಹಿಂದೂ ಡಿಸ್ಕಷನ್ ಮಾಡೀನಿ. ಈಗ ಮುಂದಿನ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಈಗ ಯೂಸೇಜ್ ಎಲ್ಲಿ ಬಳಸ್ತೀವಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪರ್ಫೆಕ್ಟ್ ಅಂದ್ರೆ ಇಲ್ಲಿ ಒಂದು ಕಂಪ್ಲೀಷನ್ ತೋರಿಸುತ್ತದ. ಪರ್ಫೆಕ್ಟ್ ಅಂದ್ರ ಇವಾಗ ಪರ್ಫೆಕ್ಟ್ ಆಗಿ ವರ್ಕ್ ಮಾಡ್ತಾನ್ರಿ, ಚೆನ್ನಾಗಿ ವರ್ಕ್ ಮಾಡ್ತಾನ್ರಿ ಅನ್ನೋ ಅರ್ಥದಲ್ಲಿ ಅಲ್ಲ. ಒಂದು ಕ್ರಿಯೆ ಕಂಪ್ಲೀಟೆಡ್ ಆಗಿರ್ತದೆ. ಆಕ್ಷನ್ ವಾಸ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಒಂದು ಕ್ರಿಯೆ ಪಾಸ್ಟ್ ದಲ್ಲಿ ಕಂಪ್ಲೀಟೆಡ್ ಆಗಿದೆ ಅನ್ನುವುದನ್ನ ತೋರಿಸುವಂತದ್ದು. ಓಕೆ, ಅದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಕ್ರಿಯೆ ಪಾಸ್ಟ್ ದಲ್ಲಿ ಕಂಪ್ಲೀಟೆಡ್ ಆಗಿದೆ. ಸಬ್ಜೆಕ್ಟ್ ಇರ್ತದ, ಹೆಲ್ಪಿಂಗ್ ವರ್ಡ್, V3, ಆಬ್ಜೆಕ್ಟ್. ಹ್ಯಾಡ್ ಒಂದೇ ಫಾರ್ ಆಲ್ ಸಬ್ಜೆಕ್ಟ್ಸ್. ಐ ಹ್ಯಾಡ್, ವಿ ಹ್ಯಾಡ್, ಯು ಹ್ಯಾಡ್, ಶಿ ಹ್ಯಾಡ್, he had, they had, it had. ಎಲ್ಲಾ ಸಬ್ಜೆಕ್ಟ್ಸ್ ಹ್ಯಾಡ್ ಯೂಸ್ ಮಾಡ್ತೀವಿ ನಾವು. ಓಕೆ, ಈ ಪರ್ಫೆಕ್ಟ್ ಟೆನ್ಸ್ ಅಂದಲ್ಲಿ ಯಾವಾಗ್ಲೂ ವರ್ಬ್ V3 ಫಾರ್ಮ್ ದಲ್ಲಿ ಇರ್ತವೆ. ವರ್ಬ್ 3 ಫಾರ್ಮ್ ದಲ್ಲಿ ಏನಿರ್ತಾವಲ್ಲ ಆ 3 ಫಾರ್ಮ್ಗಳ ಪರಿಚಯ ಇರಲೇಬೇಕು. ಕಮ್, ಕೇಮ್, ಕಮ್, read, 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 write, wrote, written. ಥರ್ಡ್ ಫಾರ್ಮ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. 3 ವರ್ಬ್ V3 ಫಾರ್ಮ್ ದಲ್ಲಿ ಇದ್ದೇ ಇರ್ತಾವೆ. ಯೂಸೇಜ್ ಈ ಇದನ್ನ ಮೊದಲನೇದಾಗಿ ಎಲ್ಲಿ ಬಳಸ್ತೀವಿ ಅಂತಂದ್ರ, ಒಂದು ಕ್ರಿಯೆ ಭೂತಕಾಲದಲ್ಲಿ ಕಂಪ್ಲೀಟೆಡ್ ಆಗಿದೆ ಅನ್ನುವಂತ ಸಂದರ್ಭದಲ್ಲಿ ನಾವು ಇದನ್ನ ಬಳಸ್ತೀವಿ. ಐ ಹ್ಯಾಡ್ ಗಾನ್ ಟು ಆಗ್ರಾ 2 years ago. ನಾನು ಆಗ್ರಾಕ್ಕೆ 2 ವರ್ಷಗಳ ಹಿಂದೆ ಹೋಗಿದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹೋಗಿದ್ದೇನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹೋಗಿದ್ದೆ ಅಂತೀವಿ ನಾವು ಆಡು ಭಾಷೆದಲ್ಲಿ. ಹೋಗಿದ್ದೆ, ಬಂದಿದ್ದೆ, ತಿಂದಿದ್ದೆ, ಓದಿದ್ದೇನು ಅನ್ನೋ ಬದಲಾಗಿ ನಾವು ಹೋಗಿದ್ದೆ, ನಾವು ಓದಿದ್ದೆ, ನಾ ಭೇಟಿ ಆಗಿದ್ದೆ ಅಂತಿರ್ತಾರೆ. ಅಂದ್ರೆ ಈ ಪದಗಳನ್ನ ಹೇಳುವುದ್ರ ಮೂಲಕ ನೀವು ಏನು ಅರ್ಥ ಕೊಡ್ತಿರ್ತೀರಿ ಅಂದ್ರ, ಒಂದು ಕ್ರಿಯೆ ಹಿಂದೆ ಭೂತಕಾಲದಲ್ಲಿ ಕಂಪ್ಲೀಟೆಡ್ ಮಾಡಿರ್ತೀರಿ ಅನ್ನುವಂತ ಅರ್ಥ ಕೊಡ್ತಿರ್ತೀರಿ. ಅದಕ್ಕಾಗಿ ಇವಕ್ಕ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ. ಅದೇ ನಾನು ಇಂದು ಬೆಂಗಳೂರಿಗೆ ಹೋಗಿದ್ದೇನೆ ಅಂದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇದು ಕ್ರಿಯೆ ಮುಗಿದಿದ್ದೇನೆ, ಆದ್ರ ಇದ್ರ ಎಫೆಕ್ಟ್ ಪ್ರೆಸೆಂಟ್ ಮೇಲೆ ಇರ್ತದ. ನಾನು ಇಂದು ಬೆಂಗಳೂರಿಗೆ ಹೋಗಿದ್ದೇನೆ, ಹೋಗಿ ಇದ್ದೇನೆ, ಅಲ್ಲಿ ಹೋಗಿ ಇದ್ದೇನು. ಹೋಗಿದ್ದೇನು ಬೇರೆ, ಹೋಗಿದ್ದೇನೆ ಬೇರೆ. ನೀವು ಸಾಂದರ್ಭಿಕವಾಗಿ ಈ 2 ಸೆಂಟೆನ್ಸ್ ಗಳನ್ನ ಯಾವಾಗ ಮಾತಾಡ್ಬೇಕು ಅದೇ ಸಂದರ್ಭದಲ್ಲೇನೆ ಮಾತಾಡ್ತಿರ್ತೀವಿ. ನಾನು ನಿನ್ನೆ ಬೆಂಗಳೂರಿಗೆ ಹೋಗಿದ್ದೇನು ಅಂತೇಳಿ, ನಾನು ನಿನ್ನೆ ಬೆಂಗಳೂರಿಗೆ ಹೋಗಿದ್ದೇನೆ ಅಂತ ಹೇಳುವುದು. ಅದಕ್ಕಾಗಿ ಈ ಟೆನ್ಸ್ ಬಹಳ ಇಂಪಾರ್ಟೆಂಟ್. ಇವುಗಳ ಡಿಫ್ರೆನ್ಸ್ ಅನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಪಾಸ್ಟ್ ಪರ್ಫೆಕ್ಟ್ ಮಾತನಾಡುವಂತ ಸಂದರ್ಭದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಮಾತಾಡಬಾರ್ದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮಾತನಾಡುವಂತ ಸಂದರ್ಭದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮಾತಾಡ್ಬೇಕು. ಈಗ ಯೂಸೇಜ್ ಇದನ್ನು ಮತ್ತೆ ಎಲ್ಲಿ ಬಳಸ್ತೀವಿ, ಒಂದು ಕ್ರಿಯೆ ಹಿಂದೆ ಮುಗಿದಿದ್ದನ್ನ ಹೇಳುವಾಗ ಬಳಸ್ತೀವಿ. ಅದು ಮೊದಲೇನೆ ಹೇಳಿಬಿಟ್ಟಿರ್ತೀನಿ ನಾನು ಅದರ ಡೆಫಿನಿಷನ್ ಹೇಳುವಾಗ, ಮತ್ತ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಈಗ ಯೂಸೇಜ್ ಮತ್ತೆ ಎಲ್ಲಿ ಬಳಸ್ತೀವಿ, ಫಸ್ಟ್ ಒನ್, ಟು ಎಕ್ಸ್ಪ್ರೆಸ್ ಅನ್ಫುಲ್ಫಿಲ್ಡ್ ವಿಶ್ ಇನ್ ದ ಪಾಸ್ಟ್. ಭೂತಕಾಲದಲ್ಲಿ ಒಂದು ಇಚ್ಛೆ ಅನ್ಫುಲ್ಫಿಲ್ಡ್ ಆಗಿರ್ತಾರೆ, ಈಡೇರಿಸಿರುವುದಿಲ್ಲ. ಅಂತ ಸಂದರ್ಭವನ್ನ ಹೇಳುವಾಗ ಈ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ. ಟು ಎಕ್ಸ್ಪ್ರೆಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಅನ್ಫುಲ್ಫಿಲ್ಡ್, ಈಡೇರಿಸಲಾಗದಂತ ಭೂತಕಾಲದ ಆಶಯವನ್ನ ತಿಳಿಸಲು, ಸೂಚಿಸಲು ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಅನ್ಫುಲ್ಫಿಲ್ಡ್ ವಿಶ್ ಇನ್ ದ ಪಾಸ್ಟ್. ಎಂತ ಸಂದರ್ಭದು, ಸೆಂಟೆನ್ಸ್ ಹೆಂಗಿರ್ತಾವ, ನಾವು ಕನ್ನಡದಲ್ಲಿ ಹೆಂಗ್ ಹೇಳ್ತೀವಿ ಅನ್ನೋದನ್ನ ತಿಳ್ಕೊಬಹುದು. See, I have given you the examples. These sentences express unfulfilled wish or action in the past.
ಐ ವಿಶ್ ಯಾವಾಗ್ಲೂ ಎರಡು ಟೆನ್ಸ್ಗಳು ಬರ್ತಾವೆ. ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಬ್ಜೆಕ್ಟ್ V1, ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ V3 ಆಬ್ಜೆಕ್ಟ್ ಅಲ್ಲ ಎಕ್ಸ್ಟ್ರಾ ವರ್ಡ್ ಅಂತ ಇಟ್ಕೊಂಡು ಐ ವಿಶ್, ಶಿ ವಿಶಸ್, ದೇ ವಿಶ್, ಐ ವಿಶ್. ಫಸ್ಟ್ ಸೆಂಟೆನ್ಸ್ ಯಾವಾಗ್ಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿ, ಸೆಕೆಂಡ್ ಸೆಂಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳೋದು. ಮತ್ತ ಈಗ ನಾನು ಹೇಳ್ತಾ ಇರೋದು ಓನ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದು ಅರ್ಥ ಕೊಡೋದಕ್ಕೆ ಬಂದಿರ್ತದ. ಓಕೆ, ಏನೇ ಇರಲಿ ಇದರಲ್ಲಿ ಪಾಸ್ಟ್ ಟೆನ್ಸ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಎಂತ ಸಂದರ್ಭದಲ್ಲಿ ಬಳಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅನ್ಫುಲ್ಫಿಲ್ಡ್ ಆಕ್ಷನ್ ಇನ್ ದ ಪಾಸ್ಟ್. ಈಗ ನೋಡಿ, ಐ ವಿಶ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡರ್. ಕನ್ನಡದಲ್ಲಿ ಹೇಗಿರ್ತದೆ ನೋಡಿ, ನಾನು ಸ್ಟಡಿ ಬಹಳ ಹಾರ್ಡ್ ಮಾಡ್ಬೇಕಾಗಿತ್ತು ಅಂತಿದೆ. ನಾನು ಸ್ಟಡಿ ಅಧ್ಯಯನವನ್ನು ಬಹಳ ಹಾರ್ಡ್ ಮಾಡ್ಬೇಕಾಗಿತ್ತು, ಬಹಳ ಕಠಿಣವಾಗಿ ಮಾಡ್ಬೇಕಾಗಿತ್ತು. ಇದು ಯಾವಾಗಿನ ಸಿಚುವೇಶನ್, ಹಿಂದೆ ಮಾಡಿರೋದು ನೀವು ಈಗ ಅದನ್ನ ರಿಗ್ರೆಟ್ ಮಾಡ್ತಿರ್ತೀರಿ ಅಥವಾ ಹೇಳ್ತಿರ್ತೀರಿ ಅದ್ರ ಬಗ್ಗೆ. ನಾ ಸ್ಟಡಿ ಬಹಳ ಮಾಡ್ಬೇಕಾಗಿತ್ತು ಅಂದ್ರೆ ಹಿಂದೆ ಮಾಡ್ಬೇಕಾಗಿತ್ತು, ಹಿಂದೆ ಭೂತಕಾಲದಲ್ಲಿ ಆ ಕ್ರಿಯೆಯನ್ನ ಮುಗಿಸ್ಬೇಕಾಗಿತ್ತು. ಅದು ಇಚ್ಛೆ, ನಿಮ್ಮ ಇಚ್ಛೆ ಅದು ಈಡೇರಿರುವುದಿಲ್ಲ. ಆ ಈಡೇರಲಾರದಂತ ಇಚ್ಛೆಯನ್ನ ಈಗ ಹೇಳ್ತಿರ್ತೀರಿ ನೀವು. ನಾ ಸ್ಟಡಿ ಬಹಳ ಮಾಡ್ಬೇಕಾಗಿತ್ತು. ಐ ವಿಶ್ ಅನ್ನೋದು ಕನ್ನಡದಲ್ಲಿ ಬರುದಿಲ್ಲ ಡೈರೆಕ್ಟ್ ಆಗಿ. ನಾ ಸ್ಟಡಿ ಹಾಳು ಮಾಡ್ಬೇಕು, ಬಹಳ ಮಾಡ್ಬೇಕಾಗಿತ್ತು, ಸ್ಟಡಿ ಹಾರ್ಡ್ ಮಾಡ್ಬೇಕಾಗಿತ್ತು ಅಂತೇಳಿ ಈ ತರ ಮಾತಾಡ್ತಿರ್ತೀವಿ. ಈಗ ಶಿ ವಿಶಸ್ ಶಿ ಹ್ಯಾಡ್ ಟೋಲ್ಡ್ ದ ಟ್ರೂತ್. ಆಕಿ ವಿಶ್ ಮಾಡ್ತಿದ್ರು, ನಾನು ಆಕೆ ಏನಂತಾಳ, ಆಕಿ ಸತ್ಯವನ್ನು ಹೇಳ್ಬೇಕಾಗಿತ್ತು, ಆಕಿ ಸತ್ಯವನ್ನು ಹೇಳ್ಬೇಕಾಗಿತ್ತು. ಈಗ ಇದನ್ನ ನಾವೇ ಹೇಳ್ತಿದ್ರ ಐ ವಿಶ್ ಅಂತ ತಗೋತೀವಿ, ಅವರೇ ಹೇಳ್ತಾ ಇದ್ರಿ ಶಿ ವಿಶಸ್, ಇನ್ನೊಬ್ರು ಹೇಳ್ತಿರ್ತಾಳ. ಆಕೆ ಆ ರೀತಿ ಏನೋ ಭಾವಿಸ್ಕೊಂಡ್ರು ಅಂತೇಳಿ ಇನ್ನೊಬ್ರು ಹೇಳ್ತಿರ್ತಾರ. ಅದಕ್ಕ ಶಿ ವಿಶಸ್ ಅಂತ ಬರ್ತಾನೆ. ಹೆಚ್ಚು ಐ ವಿಶ್ ಅಂದ್ರೆ ಹೆಚ್ಚು ಅರ್ಥ ಕೊಡ್ತಿರ್ತಾರೆ. ಐ ವಿಶ್ ಶಿ ಹ್ಯಾಡ್ ಟೋಲ್ಡ್ ದ ಟ್ರೂತ್. ಆಕೆ ಸತ್ಯ ಹೇಳ್ಬೇಕಾಗಿತ್ತು. ಅನ್ಫುಲ್ಫಿಲ್ಡ್ ಆಕ್ಷನ್ ಅದು ಇನ್ ದ ಪಾಸ್ಟ್. ಸತ್ಯವನ್ನ ಭೂತಕಾಲದಲ್ಲಿ ಹೇಳ್ಬೇಕಾಗಿತ್ತು, ಅದು ಅನ್ಫುಲ್ಫಿಲ್ಡ್ ಆಗೈತೆ. ಹೇಳ್ಬೇಕಾಗಿತ್ತು ಅನ್ನೋದು ಅರ್ಥ ಏನು, ಹೇಳಿರುವುದಿಲ್ಲ, ಅದಕ್ಕೆ ಹೇಳ್ಬೇಕಾಗಿತ್ತು ಅಂತ ಈಗ ಹೇಳ್ತಿರ್ತದೆ. ಭೂತಕಾಲದ ಈಡೇರಿಸಲಾಗದ ಇಚ್ಛೆಯನ್ನ ಈಗ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತದೆ. ದೇ ವಿಶ್ ದೇ ಹ್ಯಾಡ್ ಕಮ್ ಅರ್ಲಿಯರ್. ಅವರು ಮೊದಲೇ ಬರ್ಬೇಕಾಗಿತ್ತು. ಐ ವಿಶ್ ಐ ಹ್ಯಾಡ್ ಅಕ್ಸೆಪ್ಟೆಡ್ ದಟ್ ಜಾಬ್. ನಾನು ಆ ಕೆಲಸ ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿತ್ತು, ಒಪ್ಕೊಳ್ಬೇಕಾಗಿತ್ತು. ಅಂದ್ರೆ ಹಿಂದೆ ಒಪ್ಕೊಂಡಿರೋದಿಲ್ಲ, ಒಪ್ಕೊಳ್ಬೇಕಾಗಿತ್ತು ಅಂತ ಈಗ ಹೇಳ್ತಿರ್ತೀವಿ. ಆ ಕ್ರಿಯೆ ಅನ್ಫುಲ್ಫಿಲ್ಡ್ ಆಗಿರ್ತದ. ಅಂದ್ರೆ ಆ ಜಾಬ್ ಅನ್ನ ಒಪ್ಕೊಂಡಿರುವುದಿಲ್ಲ, ಅನ್ಫುಲ್ಫಿಲ್ಡ್ ಆಗಿರ್ತದ. ಅದನ್ನ ಈ ಪ್ರೆಸೆಂಟ್ ದಲ್ಲಿ ಮಾತಾಡ್ತಿರ್ತೀವಿ. ಐ ವಿಶ್ ಐ ಹ್ಯಾಡ್ ಅಕ್ಸೆಪ್ಟೆಡ್ ದಟ್ ಜಾಬ್. ಓಕೆ, ಸಿ ಐ ವಿಶ್ ಐ ಹ್ಯಾಡ್ ನಾಟ್ ರಿಟರ್ನ್ ದಟ್ ಲೆಟರ್. ನೆಗೆಟಿವ್ ದಲ್ಲಿನೂ ಇರ್ಬೋದು. ನಾ ಪತ್ರ ಬರಿಬಾರ್ದಾಗಿತ್ತು, ಬರೆದು ಬಿಟ್ಟಿರ್ತೀರಿ. ಓಕೆ, ಬರಿಬಾರ್ದಾಗಿತ್ತು, ಬರೆದು ಬಿಟ್ಟಿರ್ತೀರಿ. ಈಡೇರಿಸಲಾಗದ ಇಚ್ಛೆ ಅದು ಇನ್ನು ಬರಿಬಾರ್ದಾಗಿತ್ತು, ಈಗ ಬರ್ದಿರ್ತೀರಿ, ಈಗ ಹೇಳ್ತಿರ್ತೀರಿ. ಅದು ಪ್ರೆಸೆಂಟ್ ದಲ್ಲಿ ಮಾತಾಡ್ತಿರ್ತೀವಿ. ಐ ವಿಶ್ ಐ ಹ್ಯಾಡ್ ನಾಟ್ ರಿಟರ್ನ್ ದಟ್ ಲೆಟರ್. ಐ ವಿಶ್ ಐ ಹ್ಯಾಡ್ ನಾಟ್ ಮೆಟ್ ದ ಪ್ರಿನ್ಸಿಪಲ್ ಟುಡೇ. ಇವತ್ತು ಪ್ರಿನ್ಸಿಪಲ್ ಭೇಟಿ ಆಗ್ಬಾರ್ದಾಗಿತ್ತು. ಐ ವಿಶ್ ಐ ಹ್ಯಾಡ್ ಅಟೆಂಡೆಡ್ ಮೈ ಫ್ರೆಂಡ್ಸ್ ಮ್ಯಾರೇಜ್. ನಾನು ನನ್ನ ಗೆಳೆಯನ ಮದುವೆಗೆ ಹಾಜರಾಗಬೇಕಾಗಿತ್ತು. ಐ ವಿಶ್ ಐ ಹ್ಯಾಡ್ ನಾಟ್ ಟಾಕ್ಡ್ ಟು ದಟ್ ಗರ್ಲ್. ಆ ಹುಡುಗಿಯ ಜೊತೆಗೆ ನಾನು ಮಾತಾಡಬಾರ್ದಾಗಿತ್ತು. ಐ ವಿಶ್ ಹಿ ಹ್ಯಾಡ್ ನಾಟ್ ಕಮ್ ಹಿಯರ್. ಅವಾಗ ಇಲ್ಲಿಗೆ ಬರಬಾರ್ದಾಗಿತ್ತು. ಐ ವಿಶ್ ಇಲ್ಲಿ ಓನ್ಲಿ ಆಯ್ನ ಇರ್ತಾವಂತೇನಿಲ್ಲ, ನೀವು ಬೇರೆದವ್ರದ್ದು ಹೇಳ್ತಿರ್ಬೋದು. ಐ ವಿಶ್ ಮೈ ಫ್ರೆಂಡ್ ಹ್ಯಾಡ್ ನಾಟ್ ಅಟೆಂಡೆಡ್ ದಟ್ ಫಂಕ್ಷನ್. ನನ್ ಗೆಳೆಯ ಆ ಫಂಕ್ಷನ್ ಅಟೆಂಡ್ ಆಗ್ಬಾರ್ದಾಗಿತ್ತು, ಹಿಂಗ್ ಹೇಳ್ಬೋದು ನೀವು. ಓಕೆ, ಲೈಕ್ ದಿಸ್. ಇಂಥ ಹಲವಾರು ವಾಕ್ಯಗಳನ್ನ ನೀವು ಕಟ್ಕೊಳ್ಬಹುದು. ಐ ವಿಶ್ ದಿಂದ ಚಲೋ ಹೋಗ್ತಾ. ನೀವು ಇಲ್ಲಿ ಶಿ, ದೇ,
ಯಾವ್ದಾದ್ರು ತಗೋಬಹುದು. ಇಲ್ಲಿ ಬರ್ದೇನೆ ದೇ ವಿಶ್ ದೇ ಹ್ಯಾಡ್ ಕಮ್ ಅರ್ಲಿಯರ್. ಅವರು ವಿಶ್ ಮಾಡ, ಅವ್ರದ್ದೊಂದು ಇಚ್ಛೆ ಇತ್ತು. ಏನಿತ್ತು? ಅವ್ರು ಬೇಗ ಬರ್ಬೇಕಂತೇಳಿ ಇಚ್ಛೆ ಇತ್ತು, ಬಂದಿರುವುದಿಲ್ಲ. ಇದನ್ನ ಇನ್ನೊಬ್ರು ಹೇಳ್ತಿರ್ತಾರ ಅವ್ರ ಬಗ್ಗೆ, ಆ ಅರ್ಥದಲ್ಲಿ ಇರ್ತದೆ. ಈ ತರ ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಎಲ್ಲಿ ಬಳಸ್ತೀವಿ ಅಂತಂದ್ರ, ಒಂದು ಭೂತಕಾಲದಲ್ಲಿ ಒಂದು ಕ್ರಿಯೆ ಕಂಪ್ಲೀಟೆಡ್ ಆಗಿರ್ತತ, ಅವಾಗ ಬಳಸ್ತೀವಿ. ಐ ಹ್ಯಾಡ್ ಡನ್ ಮೈ ಹೋಮ್ವರ್ಕ್ yesterday. I had done my homework 2 days back. 2 ದಿನಗಳ ಹಿಂದೆ ನನ್ನ ಹೋಮ್ವರ್ಕ್ ಅನ್ನ ಮಾಡಿದ್ದೇನು. ಮತ್ತೆ ಎಲ್ಲಿ ಬಳಸ್ತೀವಿ? ಅನ್ಫುಲ್ಫಿಲ್ಡ್ ಆಕ್ಷನ್ ಇನ್ ದ ಪಾಸ್ಟ್. ಇಟ್ ಎಕ್ಸ್ಪ್ರೆಸಸ್ ಅನ್ಫುಲ್ಫಿಲ್ಡ್ ವಿಶ್ ಇನ್ ದ ಪಾಸ್ಟ್. ಇಂಥ ಸಂದರ್ಭವನ್ನು ಹೇಳುವಾಗ ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ಬಳಕೆ ಮಾಡಿ. ಈ ರೀತಿಯಾಗಿ ಇನ್ನೂ ಹಲವಾರು ಉಪಯೋಗಗಳು ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅದಾವ. ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರ್ತದೆ. ಈ ಯೂಸೇಜ್ ಆಫ್ ಪಾಸ್ಟ್ ಟೆನ್ಸ್ ಏನಿದಾವಲ್ಲ, 3 ಬರ್ತಾವ ಇಂಪಾರ್ಟೆಂಟ್. ಆ 3 ಇಂಪಾರ್ಟೆಂಟ್. ಅದರಲ್ಲಿ 3ರಲ್ಲಿ ಒಂದು ಕ್ವಶನ್ ಇದ್ದೇ ಇರ್ತದೆ ಕ್ವಶನ್ ಪೇಪರ್ದಾಗ. ಆ ಕ್ವಶನ್ ಇಲ್ಲದೆ ಇರುವಂತ ಕ್ವಶನ್ ಪೇಪರ್ನೇ ಇರುವುದಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅದಕ್ಕಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೇನೆ ಮೊದಲಿಂದ ನೋಡು, ಮೇಲಿಂದ ಮೇಲೆ ನೋಡಿ, ಗೊತ್ತಾಗದೇ ಇದ್ದಾಗ ನಿಮ್ಗೆ ಹೆಚ್ಚು ಅರ್ಥ ಆಗುತ್ತಾ. ಯಾವ ಪಾರ್ಟ್ ನಲ್ಲಿ ಅರ್ಥ ಆಗ್ಲಿಲ್ಲ, ಎಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ, ಕಮೆಂಟ್ ಬಾಕ್ಸ್ ದಲ್ಲಿ ನೀವು ಟೈಪ್ ಮಾಡಿ ಕೇಳ್ಬೋದು. ನಾವು ಅದಕ್ಕೆ ಆನ್ಸರ್ ಮಾಡಕ ಪ್ರಯತ್ನ ಪಡ್ತೇವೆ. ವಿಡಿಯೋವನ್ನ ನೋಡ್ತಾ ಹೋಗ್ರಿ. ಅದ್ಭುತವಾದಂತ ಒಂದು ಇಂಗ್ಲಿಷ್ ಭಾಷೆಯನ್ನ ನೀವು ಕಲಿತೀರಿ, ಅಥವಾ ಕನ್ನಡದ ಮೂಲಕ ಕಲಿತೀರಿ. ಕನ್ನಡದ ನಾನು ಹೇಗ್ ಮಾತಾಡ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಎಕ್ಸಾಮ್ಗೆ ಕ್ವಶನ್ ಹೇಗ್ ಬರ್ತಾವ ಅನ್ನೋದು ಹೇಳ್ತಾ ಇದ್ದೀನಿ. ಎರಡಕ್ಕೂ ಆಗ್ತಾ ಇದ್ವಿ. ಈ ಒಂದು ಏಜ್ ದಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಥಿಂಕ್ ಮಾಡಿ ಇಂಗ್ಲಿಷ್ ನಲ್ಲಿ ಕಲಿಬೇಕು ಅನ್ನೋದು ಅದು ಆಗ್ಲಾರ್ದ, ಮಾತಾಡಕ್ ಅಷ್ಟೇ. ಅದು ಹಲವಾರು ಟ್ಯೂಷನ್ ಕ್ಲಾಸಸ್ ಗಳಲ್ಲಿ ಇದನ್ನೇ ಹೇಳ್ತಾರೆ. ಓಕೆ, ಅದು ನನ್ನ ಪ್ರಕಾರ ತಪ್ಪದು. ಯಾಕಂತಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಲರ್ನ್. ಇದರೊಂದಿಗೆ ನಾನು ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋಸ್. ಥ್ಯಾಂಕ್ ಯು ವೆರಿ ಮಚ್.